ಏನಂದ್ರೆ ಬೆಲ್ ಹೊಡಿಯಕ್ಕೆ ಶುರು ಆಗ್ತದೆ, ಟಣ 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 ಅಂತ ಬೆಲ್ ನಿಲ್ಲೋ ಅಷ್ಟೊತ್ತಿಗೆ ನಾನು ಇಲ್ಲಿಂದ ಅಲ್ಲಿ ಆರಾಮಾಗಿ ನಡ್ಕೊಂಡು ಹೋಗಿ ನಿಂತ್ಕೊಂತಿದ್ದೆ. ಅಷ್ಟು ಹತ್ರ. ಓಕೆ, ಅಂದ್ರೆ ನೀವು ಹುಟ್ಟಿದ್ದು 86 ಅಂದ್ರೆ ಈ ಮನೆಯಲ್ಲೇ ನೀವು ಬೆಳೆದಿದ್ದು? ಇಲ್ಲ, ನಮ್ ತಾಯಿ ಹೋದ್ಮೇಲೆ ನಾವ್ ಇಲ್ಲಿ ಶಿಫ್ಟ್ ಆದ್ವಿ. ಶಿವಮೊಗ್ಗ ವೆಂಕಟೇಶ್ ಅವರ ನೋಡಿದ್ದು ನೆನಪಿದೆಯಾ? ಓ ಸರ್, ಅವ್ರ ಕಾರ್ಯಕ್ರಮನ ಅಟೆಂಡ್ ಮಾಡಿದ್ವಿ ಸರ್. ದೀಪಕ್ ಸಂಗೀತಕ್ಕೂ ಅಟೆಂಡ್ ಮಾಡಿದ್ವಿ ತುಂಬಾ ಸರಿ. ತಾಯಿ ಹೋದ್ಮೇಲೆ ಅವ್ರ ಮನೇಲೇ ಇರೋರು ಸುಮಾರಾಗಿ. ಎಲ್ಲಾ ಆಸಕ್ತಿ ಹೋಗ್ಬಿಟ್ಟಿತ್ತು ಅವ್ರಿಗೆ, ಹೊರಟೋಗಿತ್ತು. ತಾಯಿ ಅನ್ನೋ ಒಂದು ದೇವತೆ ಒಂಥರ ಇದಿಲ್ಲ ಈ ಮನೇಲಿ, ಇಲ್ಲ ಆ ವೈಬ್ಸ್ ಈ ಮನೇಲಿ ಇಲ್ಲ. ಕಾಣ್ತಾ ಇತ್ತು. ನನ್ನ ಎಲ್ಲಾ ಸ್ನೇಹಿತರು ತಾಯಿಯಂದ್ರು ನನ್ನನ್ನ ಅವ್ರ ಮಗ ಅಂತಾನೆ. ಯಾರು ತಾಯಿ ಕಳ್ಕೊತಾರೆ ಅವ್ರಿಗೆ ದೇವ್ರೇ ಅವ್ರ ಹಿಂದೆ ಇರ್ತಾರಂತೆ. ವೆಂಕಟೇಶ್ ಅವ್ರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದ್ರೆ ಅವ್ರ ಮೇಲೆ ಎರಡೆರಡು ಜವಾಬ್ದಾರಿ. ಹೌದು, ಒಂದು ತಂದೆದ ಆಸ್ ಇಟ್ ಇಸ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಹೌದು, ಜೊತೆಗೆ ತಾಯಿ. ನೂರೊಂದು ನೆನಪು. ನಮ್ದು ಇಲ್ಲೊಂದು ಇದು 7ನೇ ಕ್ರಾಸು. 5ನೇ ಕ್ರಾಸ್ ಅಲ್ಲಿ ಒಂದು ಬಿಲ್ಡಿಂಗ್ ಇತ್ತು. ನಾನು ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದು. 2ನೇ ಕ್ಲಾಸ್ ಇಂದ 7ನೇ ಕ್ಲಾಸ್ ತನಕ ಇಲ್ಲೇ ಪಕ್ಕದಲ್ಲಿ. ಇಲ್ಲಿ ನಮ್ದು 7ನೇ ಕ್ರಾಸು, ಇಲ್ಲೇ ಹಿಂದ್ಗಡೆನೆ ನಮ್ಮ. ನೋಡ್ಬೋದಾ ಸ್ಕೂಲ್ನ? ಖಂಡಿತ ಒಂದ್ಸತಿ ತೋರಿಸ್ತೀನಿ. ಸೊ ಸ್ನೇಹಿತರೆ, ಪಕ್ಕದಲ್ಲೇ ಇದೆ ಅಂತ ಸ್ಕೂಲು. ಮಾತನ್ನ ಮುಂದುವರಿಸ್ತೀವಿ. ಈಗ ರೋಡ್ಗೆ ಹೋಗಿ ಆ ಸ್ಕೂಲ್ನ ನೋಡ್ಕೊಂಡು, ಆ ಸ್ಕೂಲ್ ಬಿಲ್ಡಿಂಗ್, ಆ ಶಾಲಾ ನೆನಪುಗಳನ್ನ ನಿಶಾಂತ್ ಅವರ ಹತ್ರ ಕೇಳ್ಕೊಂಡು ಮತ್ತೆ ಸಿಗ್ತೀವಿ. ನೂರೊಂದು ನೆನಪು. ಸರ್, ಇದು ಮನೆ. ನಾನು ಆಗ್ಲೇ ಕೇಳಿದೆ, ನಿಮ್ ಸ್ಕೂಲ್ ಪಕ್ಕನೇ ಇದೆ ಅಂತಂದ್ರೆ ಸೊ ಅದೇ ಸ್ಕೂಲು. ಏನಂದ್ರೆ ಬೆಲ್ ಹೊಡಿಯಕ್ಕೆ ಶುರು ಆಗ್ತದೆ, ಟಣ 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 ಅಂತ ಬೆಲ್ ನಿಲ್ಲೋ ಅಷ್ಟೊತ್ತಿಗೆ ನಾನು ಇಲ್ಲಿಂದ ಅಲ್ಲಿ ಆರಾಮಾಗಿ ನಡ್ಕೊಂಡು ಹೋಗಿ ನಿಂತ್ಕೊಂತಿದ್ದೆ. ಅಷ್ಟು ಹತ್ರ. ಏನ್ ಸ್ಕೂಲ್ ಹೆಸರೇನು ಸರ್? ಅವಾಗ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಹೈಸ್ಕೂಲ್ ಅಂತಿತ್ತು. ಇವಾಗ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಾನೋ ಮಾಡಿದ್ದಾರೆ. ಇದು ರವೀಂದ್ರ ನಗರ ಅಲ್ಲ, ಶಿವಮೊಗ್ಗ? ಇದು ರವೀಂದ್ರ ನಗರ. ಓಕೆ, ಅಂದ್ರೆ ನೀವು ಹುಟ್ಟಿದ್ದು 86 ಅಂದ್ರೆ ಈ ಮನೆಯಲ್ಲೇ ನೀವು ಬೆಳೆದಿದ್ದು? ಇಲ್ಲ, ನಮ್ ತಾಯಿ ಹೋದ್ಮೇಲೆ ನಾವ್ ಇಲ್ಲಿ ಶಿಫ್ಟ್ ಆದ್ವಿ. ಅಜ್ಜಿ ತಾತ ಇದ್ರಿ ಇಲ್ಲಿ. ಜಾಯಿಂಟ್ ಫ್ಯಾಮಿಲಿ ಇತ್ತು ನಮ್ದು. ಮೊದಲು ಎಲ್ಲಿದ್ದು ನೀವು? ನಾವು ಬೆಂಗಳೂರಲ್ಲಿ ಇದ್ವಿ. ಬೆಂಗಳೂರಲ್ಲಿ ಶಾಂತಿನಗರ, ವಿಲ್ಸನ್ ಗಾರ್ಡನ್. ಒಟ್ಟಲ್ಲಿ ನಗರ ಅನ್ನೋದು ನಿಮ್ಗೆ ಕಾಮನ್. ರವೀಂದ್ರ ನಗರ. ಈಗ ಹೌದು, ನಮ್ಮ ಅಮ್ಮನೂ ನಗರ ಕಡೆಯವ್ರೆ, ಇಲ್ಲಿ ತೀರ್ಥಹಳ್ಳಿ ಸೈಡ್. ಓ, ಇಲ್ಲಿ ತೀರ್ಥಹಳ್ಳಿ. ಓಕೆ. ಎಷ್ಟ್ ಹತ್ರ ಸರ್? ಇಷ್ಟ ಹತ್ರ ಇದ್ಬಿಟ್ರೆ ಸ್ಕೂಲ್ ಮಕ್ಳಿಗೆ? ಅಲ್ಲ, ಹೋಮ್ ವರ್ಕ್ ಮಾಡಿಲ್ಲ ಅಂತ ಅಂದ್ರೆ ಟೀಚರ್ ಮನೇಲಿ ಬಿಟ್ಟು ಬಂದಿದ್ದೀನಿ ಅಂತ. ಮಾಡಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಟೀಚರ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ರೆ ಹೋಗಿ ತಗೊಂಡ್ ಬಾ ಅಂತ ಕಳ್ಸೋರು. ಆರಾಮಾಗಿ ಹೋಗ್ಬಿಟ್ಟು ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡು ಹಾಲು ಗಿಲು ಬ್ರೆಡ್ ಗಿಡ್ ತಿನ್ಕೊಂಡು ವಾಪಸ್ ಬರ್ತಿದ್ದೆ. ಅಷ್ಟೊಂದು ಪೀರಿಯಡ್ ಮುಗ್ದೋಗಿರ್ತಿತ್ತು. ಸೂಪರ್, ಚೆನ್ನಾಗಿದೆ. ಇನ್ನು ನೋಡಿ, ಇದು ಆಕ್ಚುಲಿ ನಮ್ಮ ಸ್ಕೂಲ್ ಗ್ರೌಂಡ್ ಆಗಿತ್ತು. ಆಕ್ಚುಲಿ ಇದು ಗೌರ್ಮೆಂಟ್ ಜಾಗ. ಈಗ 3 ಹೊಸ ಪಾರ್ಕ್ ಮಾಡಿದ್ದಾರೆ. 1, 2, 3 ಹೊಸ ಪಾರ್ಕ್ ಇಲ್ಲೇನೋ ಆಗ್ತಾ ಇದೆ. ಇಲ್ಲೆಲ್ಲ ನೀವು ಆಟ ಆಡಿದ್ದು ಹಂಗಾರೆ? ಇದೇ ಸ್ಕೂಲಲ್ಲಿ ಖೋಖೋ, ವಾಲಿಬಾಲ್ ಎಲ್ಲ ಆಟ ಆಡಿದೀವಿ ಇಲ್ಲಿ. ಅಪ್ಪ ಬರೋರ ಸ್ಕೂಲ್ ಫಂಕ್ಷನ್ಸ್ಗೆ ಅದಕ್ಕೆಲ್ಲ ಗೆಸ್ಟ್? ಇಲ್ಲ, ಅಪ್ಪ ಆರಾಮಾಗಿ ಮನೆಯಲ್ಲಿ ಯಾವಾಗ್ಲೂ ಏನಕ್ಕೂ ಬರ್ತಿರ್ಲಿಲ್ಲ. ಮಾರ್ಕ್ಸ್ ಕಾರ್ಡ್ ನೋಡೋರು, ಫೇಲ್ ಆಗ್ಬೇಡಪ್ಪ ಅನ್ನೋರು ಅಷ್ಟೇ. ಇನ್ನೇನಿಲ್ಲ, ಓದ್ಬೇಡ ಏನು ಇಲ್ಲ. ನಿಮ್ಮ ಅಣ್ಣನೂ ಇದೆ ಸ್ಕೂಲಾ? ನಮ್ಮ ಅಣ್ಣನೂ ಇದೆ ಸ್ಕೂಲು. ಅಂದ್ರೆ ಇಲ್ಲಿ ಪ್ರೈಮರಿ ತನಕ ಇತ್ತು. ಹೈಸ್ಕೂಲ್ ಆ ಕಡೆ ನವಲೆಯಲ್ಲಿ. ಬಟ್ 7ನೇ ಕ್ಲಾಸ್ ತನಕ ಅವ್ರು ನಮ್ಮ ಪ್ರೀತಿ ಮಾಸ್ಟರ್. ಯಾರು? ಜಯದೇವ್ ಸರ್ ಅಂತ. ಅವರಾ? ಅವಾಗಿಂದ ನಮಸ್ಕಾರ ಸರ್. ಹಾ ಸರ್. ಸರಿ, ಇವರು ರಘುರಾಮ್ ಅಂತ. ನಮಸ್ಕಾರ. ಬನ್ನಿ ಸರ್. ಯೂಟ್ಯೂಬಲ್ಲಿ ದೊಡ್ಡ ಕಲಾವಿದರದ್ದು ಇಂಟರ್ವ್ಯೂ ಮಾಡ್ತಾರೆ. ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬಹಳ ಫೇಮಸ್ ಸರ್. ಹೌದು. ಬಳೆಗಾರ ಚೆನ್ನಯ್ಯ ಹಾಡು ಇದು ಕಲೆ ಅನ್ನೋದು ಇವಾಗ ಅಲ್ಲಿಗೆ ಕೊನೆ ಆಗ್ಬಿಟ್ಟಿದೆ ಸರ್ ಶಿವಮೊಗ್ಗದಲ್ಲಿ. ದೀಪಕ್ ಏನೋ ಸ್ವಲ್ಪ ನಿಶಾಂತ್ ಅಣ್ಣನು ಬಂದಿದ್ದಾನೆ, ಬರ್ತಾನೆ. ಸರ್, ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಶಿವಮೊಗ್ಗನೇನಾ? ಸೂಪರ್. ಇದು ಬಾಡಿಗೆ ಕೊಟ್ಟಿದ್ದೀನಿ, ನಾನು ಬಾಂಬೆಲಿ ಇರ್ತೀನಿ. ಇಂಟರ್ವ್ಯೂ ಶಿವಮೊಗ್ಗ ವೆಂಕಟೇಶ್ ಅಂತ ಕಲಾವಿದರಿದ್ರು, ಅವ್ರ ಮಗ ಫಿಲ್ಮ್ ಆಕ್ಟರ್ ಸರ್. ಶಿವಮೊಗ್ಗ ವೆಂಕಟೇಶ್ ಅಂತ ತುಂಬಾ ಅವಾಗೆಲ್ಲ ಮಾಡಿದ್ದಾರೆ. ನಿಮ್ ಫೋಟೋ ನೋಡಿದ್ರೆ ಬಂದೆ. ಒಂದು ನಿಮಿಷ ಬಂದೆ. ಸ್ವಾಮಿ ವಿವೇಕಾನಂದ ಸ್ಕೂಲ್ ಓಲ್ಡ್ ಸ್ಟೂಡೆಂಟ್ ಸರ್. ಹೇಗಿದ್ರು ಸ್ಟೂಡೆಂಟ್ ಆಗಿ ನಮ್ಮ ನಿಶಾಂತ್? ಸರ್, ಏನೇ ಕಲ್ಚರಲ್ ಪ್ರೋಗ್ರಾಮ್ ಇದ್ರು ಫಸ್ಟ್ ಪ್ಲೇಸ್ ಬರ್ತಿತ್ತು. ಸ್ಪೋರ್ಟ್ಸ್ ಎಲ್ಲರಿಗೂ ಅಷ್ಟೇ, ಅಣ್ಣ ತಮ್ಮ ಇಬ್ರು ಅಷ್ಟೇ ಸರ್. ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಅವಾಗಿನ ಕಾಲದಲ್ಲಿ ಹೇಗಿತ್ತು ನಿಶಾಂತ್ ಅವ್ರ ಕಾಲದಲ್ಲಿ, ಇವಾಗಿನ ಕಾಲದಲ್ಲಿ? ಇವಾಗ ಸರ್ ಫಿಸಿಕಲ್ ಆಕ್ಟಿವಿಟೀಸ್, ಈಗ ಸ್ಕೂಲಲ್ಲಿ ಏನೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರು, ಮನೇಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು, ಕ್ರಿಕೆಟ್ ಆಡ್ತಿದ್ವಿ. ಏನಿಲ್ಲ ಸರ್, ನಮ್ಮ ಹಿಡ್ಕೊಂಡು ಒತ್ತಾಯದಿಂದ ಮಾಡಿಸ್ಬೇಕು. ಬೋಯ್ತು ಮೊಬೈಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ.
ಬರೀ ಕೆಳಗೆ ಮೊಬೈಲ್ ನೋಡೋದು. ಈ ಕೆಳಗೆ ನೋಡಿ ಮುಂದೆ ಜೀವನದಲ್ಲಿ ಕೆಳಗೆ ನೋಡಂಗೆ ಆಗ್ತದೆ, ಮುಂದೆ ನೋಡಂಗೆ ಆಗಲ್ಲ. ಈಗ ಫುಲ್ ಮೊಬೈಲ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಮಕ್ಕಳು. ಮಕ್ಕಳಿಗೆ ಈಗ ಹಳೆ ಮಕ್ಕಳು ಆರೋಗ್ಯ ಇರೋಗೆಲ್ಲ ಚೆನ್ನಾಗಿದೆ. ಈಗಿನ ಮಕ್ಕಳು ಇಲ್ದಿದ್ದಂಗೆ 10 ವರ್ಷ 12 ವರ್ಷಕ್ಕೆ ಕಾಯಿಲೆಗಳು ಅದು ಶುರುವಾಗ್ಬಿಟ್ಟಿದ್ದಾರೆ. ಸರ್ ನಮ್ಮ ಶಾಲೆನಲ್ಲಿ ವಾಲಿಬಾಲಿಗೆ ಯಾವತ್ತು ಚಾಂಪಿಯನ್ಶಿಪ್ ಸರ್ ಇಂದ ಬರ್ತಾ ಇತ್ತು. ನಾನು ಡೆಲ್ಲಿ ಕಲ್ಕತ್ತಾ ಎಲ್ಲ ನಮಗ್ ಖುಷಿ ಆಯ್ತು ನೋಡಿ, ಇವ್ರು ಸಿಕ್ಕಿದ್ ನಮಗ್ ಖುಷಿ ಆಯ್ತು ನಿಜವಾಗ್ಲೂ. ಶಿವಮೊಗ್ಗ ವೆಂಕಟೇಶ್ ಅವರ ನೋಡಿದ್ದು ನೆನಪಿದೆಯಾ? ಓ ಸಾರ್, ಅವ್ರ ಕಾರ್ಯಕ್ರಮನ ಅಟೆಂಡ್ ಮಾಡಿದ್ದೀನಿ ಸರ್. ದೀಪಕ್ ಸಂಗೀತಕ್ಕೂ ಅಟೆಂಡ್ ಮಾಡಿದ್ದೀನಿ, ತುಂಬಾ ಸರಿ ಸಂಗೀತ ಕಚೇರಿಗಳು ಅಟೆಂಡ್ ಮಾಡಿದ್ದೀನಿ. ಸ್ವಾಮಿ ಸರ್ ಅಂತ ಒಬ್ರು ಇದ್ರು, ಅವ್ರು ಸಂಗೀತ ಮಾಡ್ತಿದ್ರು, ಜೊತೆಗೆ ನಾವು ಸಪೋರ್ಟ್ ಮಾಡ್ತಿದ್ವಿ. ಆ ತರ ಆಕ್ಟಿವಿಟೀಸೇ ಇಲ್ಲ ಮಕ್ಕಳಿಗೆ. ಬೇಡ ಇವಾಗ ಓದೋದ್ರಿಗೂ ಡೌನ್ ಇದ್ದಾರೆ, ಎಲ್ಲರಿಗೂ ಡೌನ್ ಇದ್ದಾರೆ. ಸರಿ, ಬರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಸಂತೋಷ ಆಯ್ತು ಥ್ಯಾಂಕ್ ಯು. ಇರ್ಲಿ. ನಿಶಾಂತ್ ಸರ್, ಏನ್ ಹೇಳ್ತೀರಾ? ಸ್ಕೂಲು, ಈ ಸ್ಕೂಲ್ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅಂದ ತಕ್ಷಣ ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ? ಏನ್ ಹೇಳ್ತೀರಾ? ಏನಂದ್ರೆ ಇದು ಎಲ್ಲ ನಾವು ಕಲ್ತಿದ್ದೆ ಇಲ್ಲಿ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ. ಮಾತೃಭೂಮಿ ಅನ್ಬೋದು. ಮನೆ ಹತ್ರ ಫ್ರೆಂಡ್ಸು, ಆಟ. ಇವಾಗೆಲ್ಲ ಬಿಲ್ಡಿಂಗ್ ಇರಲಿಲ್ಲ, ಇದು ಹಂಚಿನ ಕ್ಲಾಸ್ ರೂಮ್ಗಳಿದ್ವು. ಆಮೇಲೆ ಅದೇ ಈ ಎಲ್ಲಿ ಬಿಲ್ಡಿಂಗ್ ಇದೆಯಲ್ಲ ಇಲ್ಲೆಲ್ಲ ಇದು ಗ್ರೌಂಡು, ಇಲ್ಲೇ ಆಟ ಆಡೋದು ನಾವು. ಇಲ್ಲೂ ಆಟ ಆಡೋದು, ಎಲ್ಲ ಬರೀ ಖಾಲಿ ಇತ್ತು ಫುಲ್. ಅಪ್ಪ ಇಲ್ಲೆಲ್ಲ ಓಡಾಡೋರ? ವಾಕಿಂಗ್ ಮಾಡೋರು. ಅವರು 4:15 ಹೇಳೋರು ಬೆಳಿಗ್ಗೆ, ದಿನ 4:15 ಹೇಳೋರು. ಎದ್ಬಿಟ್ಟು ನೀರ್ ಹಾಕೋರು, ಪೈಪಿಂದ ಮನೆ ಎದುರುಗಡೆ ನೀರ್ ಹಾಕಿ ಕಸ ಗುಡ್ಸೋರು ದಿನ. ಅದೊಂದು ಅಭ್ಯಾಸ ಅವರಿಗೆ. ಚೆನ್ನಾಗಿತ್ತು. ನಿಮ್ ಸ್ಕೂಲ್ ಹತ್ರನೇ ಬಂದು ಮಾತಾಡಿದ್ದು, ಪಿಟಿ ಮಾಸ್ಟರ್ ಸಿಕ್ಕಿದ್ರು. ಹೌದು. ಚೆನ್ನಾಗಿತ್ತು. ಥ್ಯಾಂಕ್ ಯು, ಕರ್ಕೊಂಡ್ ಬಂದಿದ್ದಕ್ಕೆ. ಸೊ ನನ್ನ ಮಾತನ್ನ ಅಲ್ಲಿ ಮುಂದುವರ್ಸ. ಖಂಡಿತ. ನೂರೊಂದು ನೆನಪು. ಥ್ಯಾಂಕ್ ಯು ನಿಶಾಂತ್ ಸರ್, ವೆಲ್ಕಮ್. ಏನ್ ಸರ್ಪ್ರೈಸಿಂಗ್ ನೋಡಿ, ನಿಮ್ ಪಿಟಿ ಮಾಸ್ಟರ್ ಬೇರೆ ಸಿಕ್ಬಿಟ್ರಲ್ಲಿ. ಅದೇ ಅವ್ರು ಇದ್ದಾರೆ ಅಲ್ಲಿ, ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಫಿಟ್ ಆಗಿದ್ದಾರೆ ನೋಡಿ. ಹೌದು. ಸೊ ಥ್ಯಾಂಕ್ ಯು ನಿಮ್ ಸ್ಕೂಲ್ ತೋರಿಸಿದ್ದಕ್ಕೆ. ಹೇಗಿತ್ತು ಸ್ಕೂಲು? ಅಲ್ಲಿ ಓಡಾಟ? ಅಪ್ಪ ಮನೇಲಿರೋರು? ಅಪ್ಪ ಮನೇಲಿರೋರು ಸರ್. ನಮ್ ತಂದೆ ಆಕ್ಟಿಂಗ್ ಅಂತೂ ಎಲ್ಲರಿಗೂ ಗೊತ್ತಿದೆ. ಅವ್ರ ಸರಳತನ ಬಗ್ಗೆ ಒಂದು ಮಾತು ಹೇಳ್ಬೇಕು ಅಂದ್ರೆ, ತಾಯಿ ಹೋದ್ಮೇಲೆ ಅವ್ರ ಮನೇಲೇ ಇರೋರು ಸುಮಾರಾಗಿ. ಎಲ್ಲ ಆಸಕ್ತಿ ಹೋಗ್ಬಿಟ್ಟಿತ್ತು ಅವ್ರಿಗೆ, ಹೊರಟೋಗಿತ್ತು. ನನ್ನ ಫ್ರೆಂಡ್ಸ್ ಬರೋರಲ್ಲ, ಸ್ಕೂಲಿಗೆ ಮುಂಚೆ ಬರೋರು, ನನ್ನ ದಿನ ಶೂಸ್ ಪಾಲಿಶ್ ಮಾಡಿಡೋರು. ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಶೈನಿಂಗ್, ನನ್ನ ಶೂಸ್ ಯಾವತ್ತೂ ಶೈನಿಂಗ್. ನಮ್ಮ ಫ್ರೆಂಡ್ಸ್ ಯಾರ್ದಾರ ಶೂಸ್ ಪಾಲಿಶ್ ಇಲ್ಲ, ಧೂಳಾಗಿತ್ತು ಅಂದ್ರೆ ಅವ್ರದ್ದು ನೀಟಾಗಿ ಶೈನಿಂಗ್ ಮಾಡಿಡೋರು. ಯಾರು ಬಂದ್ರೂ ಶೂಸ್ ಅವರಿಗೆ ಹೊಳಿತಾ ಇರಬೇಕು, ಅಷ್ಟು ಸರಳತೆ ಸರ್. ಇದು ಭೇದ ಭಾವ ಇಲ್ಲ ಯಾರು. ಆಮೇಲೆ ಹೆಣ್ಮಕ್ಳಿಗೆ ಭಾಳ ರೆಸ್ಪೆಕ್ಟ್ ಕೊಡೋರು. ಇವು ಸಣ್ಣವನು ದೊಡ್ಡವನು ಭೇದ ಭಾವನೆ ಇಲ್ಲ. ಸರಳತೆ ಅಂದರೆ ಸರಳತೆ. ಅವ್ರ ಬಟ್ಟೆ ಉಡುಪು ಆಗಿರ್ಬೋದು, ನಡೆ ನುಡಿ, ಎಲ್ಲದರಲ್ಲೂ ಸರಳತೆ. ಕೋಪ ಇತ್ತು, ಅದಿಲ್ಲ ಅಂತ ಹೇಳಲ್ಲ, ಬರೋದು ಚೆನ್ನಾಗೇ ಬರೋದು. ಬಟ್ ಅದೊಂದು ಸ್ಪೆಷಾಲಿಟಿ ಅವ್ರದ್ದು. ಊಟ ತಿಂಡಿ ಯಾವ ಥರ ಇಷ್ಟ? ಊಟ ತಿಂಡಿ ಅವರು ಅದೇ ಆಕ್ಟಿಂಗ್ ಬಂದು ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಸ್ವಲ್ಪ ಸೇರಿ ಅವ್ರಿಗೆ ನಾನ್ ವೆಜ್ ಸ್ವಲ್ಪ ಇಷ್ಟ ಆಗ್ತಿತ್ತು. ಖಾರ ಇರಬೇಕು ಅವ್ರಿಗೆ ಫುಡ್. ಎಣ್ಣೆ ಹಂಗೆ ತೇಲ್ತಾ ಇರಬೇಕು. ಮೆಣಸಿನ್ಕಾಯಿ ಹಂಗೆ, ಎಲ್ಲ ಉಪ್ಪಿಟ್ಟಲ್ಲೂ ಮೆಣಸಿನ್ಕಾಯಿ, ಎಲ್ಲದರಲ್ಲೂ ಮೆಣಸಿನ್ಕಾಯಿ. ಅವ್ರಿಗೆ ಎಣ್ಣೆ, ಮೆಣಸಿನ್ಕಾಯಿ, ಖಾರ, ದಮ್ಮಾಗಿರ್ಬೇಕು. ಇಲ್ಲಿ ಏನು ಅಡಿಗೆ ಮಾಡೋರು? ನಮ್ಮ ಮನೇಲಿ ಶ್ರೀಮತಿ ಅಂತ ಒಬ್ರು ಅಡ್ಗೆ ಮಾಡೋರು. ಅವ್ರ ಅಡ್ಗೆ ನಮ್ಮ ಸಿ ಅಶ್ವಥ್ ಅಂಕಲಿಗೂ ಸಖತ್ ಇಷ್ಟ ಇರ್ತಿತ್ತು. ಅವ್ರು ಬಂದಾಗೆಲ್ಲ ತಿಳಿ ಸಾರು, ಒಂದು ಕೊಬ್ಬರಿ ಚಟ್ನಿ, ಕೆಂಪು ಕೊಬ್ಬರಿ ಚಟ್ನಿ, ಹಪ್ಪಳ, ಅವ್ರು ಭಾಳ ಇಷ್ಟಪಡೋರು. ಅವ್ರು ಬಂದಾಗ್ಲೂ ಅದೇ ಅಡುಗೆ. ನಮ್ಮ ತಂದೆಗೆ ಅದೇ ಈ ಥರ ಒಂಥರ ಖಾರವಾಗಿ ಮಜವಾಗಿರೋ. ಅವರು ಅಡುಗೆ ಮಾಡೋರ? ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರಾ ನೀವು. ಅವ್ರು ಏನು ಮಾಡೋರು ಅಂದರೆ, ಈ ಅಕ್ಕಿ ರೊಟ್ಟಿ, ತಟ್ಟಿದ ಅಕ್ಕಿ ರೊಟ್ಟಿ ಇರುತ್ತಲ್ಲ, ಅದನ್ನು ಅವರೇ ಇದನ್ನ ಡಿಸ್ಕವರ್ ಮಾಡಿದ್ದು ಅಂತ ಹೇಳ್ಬೋದು. ಈ ಪಡ್ಡು ಕಾವಲಿನಲ್ಲಿ ಅಕ್ಕಿ ರೊಟ್ಟಿದು ತಟ್ಬಿಟ್ಟು ಇಷ್ಟಿಷ್ಟೇ ಪುಟ್ಟು ಪಾನಿಪುರಿ ಥರ ಅಕ್ಕಿ ರೊಟ್ಟಿ ಮಾಡೋರು. ಪಾನಿಪುರಿ ಥರ ಅಕ್ಕಿ ರೊಟ್ಟಿ. ಅದಕ್ಕೆ ಅವರು ಪರಿಮಳ ಪುಟ್ಟಿ ಅಂತ ಹೆಸರಿಟ್ಟಿದ್ರು. ಅಡುಗೆನಲ್ಲೂ ಭಾಳ ಆಸಕ್ತಿ. ಅವಾಗೆಲ್ಲ ಯೂಟ್ಯೂಬ್ ಎಲ್ಲ ಇರಲಿಲ್ಲ. ಯಾವುದೋ ಅಡುಗೆ ಕಾರ್ಯಕ್ರಮ ಬರೋದು, ಯಾರ ಹತ್ರನೋ ಕೇಳ್ಕೊಂಡು ಕಿಚನಲ್ಲೇ ನಿಂತ್ಬಿಡೋರು. ಅದು ಆಗೋ ತನಕ, ಅದನ್ನ ಟೇಸ್ಟ್ ಮಾಡೋ ತನಕ ಅಲ್ಲಿ ಅಲ್ಲಾಡ್ತಿರ್ಲಿಲ್ಲ ಅವರು. ಅಂಡ್ ಡೋಂಟ್ ಟೇಕ್ ಮೀನ್ ಎ ರಾಂಗ್ ವೇ. ಅಂದ್ರೆ ಒಂದು ಸಹಜವಾದ ಪ್ರಶ್ನೆ ನಾನು ಕೇಳಬೇಕು ಅನ್ಸಿರೋದು. ನಿಮ್ಗೆ ಆಸಕ್ತಿ ಇದ್ರೆ ಆನ್ಸರ್ ಮಾಡಿ, ಬಲವಂತ ಇಲ್ಲ. ಇವಾಗ ಒಂದು ಏಜ್ ಬರ್ತೀರಾ ನೀವು. ಒಂದು ಏಜಿಗೆ ಬಂದಾಗ ಗೊತ್ತಾಗತ್ತೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ನಮ್ಮ ಜೊತೆಗೆ ಇರಲ್ಲ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಭಾವನೆಗಳೆಲ್ಲ ಅರ್ಥ ಆಗುವಂಥ ವಯಸ್ಸು. ನೀವು ಸ್ಕೂಲ್ಗೆ ಹೋಗ್ತಾ ಇರ್ತೀರಾ, ಅಲ್ಲಿ ಇವಾಗ ನಿಮ್ಮ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಮೀಟಿಂಗ್ ಇರ್ಬೋದು, ಇಲ್ಲ ಯಾವುದೋ ನಿಮ್ಮದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು. ಎಲ್ಲದರಲ್ಲೂ ಹೆಚ್ಚಿನ ಕಡೆ, ನಾನು ಅದೇ ಅಂತ ಹೇಳಲ್ಲ, ತಂದೆಗಿಂತ ಮೊದಲನೇ ಸ್ಥಾನ ತಾಯಿಯಲ್ಲೇ ಇರ್ತಾರೆ. ಅದು ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ.
ಮಗಂಗೆ ಹಿಂಗೆ ರೆಡಿ ಮಾಡಿಸ್ಬೇಕು, ಮಗಳಿಗೆ ಹಿಂಗೆ ರೆಡಿ ಮಾಡಿಸ್ಬೇಕು ಅಂತ ನಿಮ್ಮ ಸ್ನೇಹಿತರದು ಈ ಥರದೆಲ್ಲ ಚಟುವಟಿಕೆಗಳು ನಡೀತಿರ್ಬೇಕಾದ್ರೆ ನಿಮಗೆ ನಿಮ್ಮ ತಾಯಿ ಆಬ್ಸೆನ್ಸ್ ಕಾಡ್ಲಿಲ್ವಾ ಅವಾಗ? ಅಂದ್ರೆ ಈಗ ಫಸ್ಟ್ ಇಂದ ಈಗ ನಾಲ್ಕು ವರ್ಷ ತನಕ ಏನು ನಿಮ್ಗೆ ಪ್ರಜ್ಞೆ ಇರಲ್ವಲ್ಲ, ಗೊತ್ತಾಗಲ್ಲ. ಸೊ ಅದು ಸಿಸ್ಟಮ್ ಅಲ್ಲೇ ಇಲ್ಲ. ಆಮೇಲೆ ಬೇರೆಯವ್ರ ಮನೆಗೆ ಹೋದಾಗ ತಾಯಿ ಅಂದ್ರೆ ಹಿಂಗಿರ್ತಾರೆ, ಈ ತರ ಅಡ್ಗೆ ಮಾಡಾಕ್ತಾರೆ, ಈ ತರ ಮುದ್ದು ಮಾಡ್ತಾರೆ, ನಮ್ಮಲ್ಲಿ ಇಲ್ಲ ಇದು, ಈ ತಾಯಿ ಅನ್ನೋ ಒಂದು ದೇವತೆ ಒಂಥರ ಇದಿಲ್ಲ ಈ ಮನೇಲಿ ಇಲ್ಲ, ಆ ವೈಬ್ಸ್ ಈ ಮನೇಲಿ ಇಲ್ಲ, ಅದ್ ಕಾಣ್ತಾ ಇತ್ತು. ಆದ್ರೆ ನಾನು ನಿಜವಾಗ್ಲೂ ನೆನ್ಪು ಮಾಡ್ಕೋಬೇಕು, ನನ್ನ ಎಲ್ಲಾ ಸ್ನೇಹಿತರು ತಾಯಿಯಂದ್ರು ನನ್ನನ್ನ ಅವ್ರ ಮಗ ಅಂತಾನೆ ಟ್ರೀಟ್ ಮಾಡಿ ಊಟ ತಿಂಡಿ ಮಾಡ್ಸೋದಾಗ್ಲಿ ಎಲ್ಲ. ಸುಮಾರು ಸ್ನೇಹಿತರು, ನಾನು ಎಲ್ಲ ಸ್ನೇಹಿತರು ಅಂತಾನು ಹೇಳ್ಬೋದು ಬೇಕಾದ್ರೆ. ಇಲ್ಲಿ ಯಾರು ಸುತ್ತಮುತ್ತಲಿದ್ದಾರೆ, ಅಶ್ವಿನ್ ಅವ್ರ ತಾಯಿ ಇರ್ಬೋದು, ರವಿ ಅವ್ರ ತಾಯಿ ಇರ್ಬೋದು, ನಮ್ಮ ನಿತಿನ್ ಅಂತ ಇದ್ದಾನೆ ಅವ್ರ ತಾಯಿ ಇರ್ಬೋದು, ಇಂಚರ ಅಂತ ಹೇಳಿ ನನ್ನ ಫ್ರೆಂಡ್ ಇವಾಗ ಬೆಂಗಳೂರಲ್ಲಿ ಇರ್ತಾಳೆ, ಹಿನ್ನೆಲೆ ಗಾಯಕಿ ಅವಳು, ಕ್ಲೋಸ್ ಫ್ರೆಂಡ್, ಅವ್ರ ತಾಯಿ ಇರ್ಬೋದು, ಎಲ್ಲರೂ ಮಗನ್ ಥರನೇ ಟ್ರೀಟ್ ಮಾಡಿ ಊಟ ತಿಂಡಿ ಎಲ್ಲ ಪ್ರೀತಿಯಿಂದ. ದೈಹಿಕವಾಗಿ ಒಬ್ರು ತಾಯಿ ದೂರವಾದ್ರು ತುಂಬಾ ಜನ ತಾಯಂದ್ರು ನಿಮ್ಮ ಹತ್ರ ಆದ್ರು. ನಮ್ಮ ಒಬ್ರು ಜಯಂತ ಬ್ಯಾನರ್ಜಿ ಅಂತ ಅಲ್ಲಿ ಕೋಲ್ಕತ್ತಾಯಿಂದ ಸಿತಾರ್ ನುಡ್ಸಕ್ ಬರ್ತಾರ, ಅವ್ರೊಂದು ಮಾತು ಹೇಳಿದ್ರು, ಯಾರು ತಾಯಿ ಕಳ್ಕೊತಾರೆ ಅವ್ರಿಗೆ ದೇವ್ರೇ ಅವ್ರ ಹಿಂದೆ ಇರ್ತಾರಂತೆ. ಸೊ ಅದೇ ಏನು ಅಂದ್ರೆ ಅದೇ ತರ ಗುರುಗಳು ಸಿಕ್ಕರು ನನಗೆ ಧಾರವಾಡದಲ್ಲಿ, ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ್ ಅಂತ. ಅವ್ರು ಹುಟ್ಟದ ಡಿಸೆಂಬರ್ 2, ಇವತ್ತು ಶೂಟಿಂಗ್ ಇವತ್ತು ಆಗ್ತಿದೆಯಲ್ಲ, ಅವ್ರು ಹುಟ್ಟುಹಬ್ಬ. ಅವರು ನನಗೆ ತಾಯಿ ಪ್ರೀತಿ ಪೂರ್ತಿ ಅವ್ರು ಕಂಪ್ಲೀಟ್ ಮಾಡ್ಬಿಟ್ರು. ಅವರು ಒಂಥರ ಆಕಳ ಸ್ವಭಾವ. ಪಂಡಿತ್ ಪರಮೇಶ್ವರ್ ಹೆಗಡೆ ಅವರು ಅವ್ರ ಹತ್ರ ಕಲ್ತಿದ್ದಾರೆ, ಅಂತ ಗುರುಗಳು ಸಿಕ್ಕರು. ಸೊ ತಾಯಿ ಪ್ರೀತಿ ಹೇಗಿರ್ಬೋದು ಅಂತ ಒಂದು ಐಡಿಯಾ ನನಗೆ ಅವರಿಂದ ಸಿಕ್ತು. ಬಟ್ ಇಲ್ಲಿ ವೆಂಕಟೇಶ್ ಅವ್ರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು, ಯಾಕೆಂದ್ರೆ ಅವ್ರ ಮೇಲೆ ಎರಡೆರಡು ಜವಾಬ್ದಾರಿ. ಹೌದು, ಒಂದು ತಂದೆದ ಆಸ್ ಇಟ್ ಇಸ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಹೌದು, ಜೊತೆಗೆ ತಾಯಿ. ನನಗೂ ಬಳೆಗಾರ ಚೆನ್ನಯ್ಯ ವೇಷ ಹಾಕ್ಸ್ತಿದ್ರು ಫ್ಯಾನ್ಸಿ ಡ್ರೆಸ್ ಅಲ್ಲಿ. ಆಮೇಲೆ ಆ ಹಾಡಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅವ್ರ SP ಅವ್ರ ವಾಯ್ಸು, ಅವ್ರು ನಡ್ಕೊಂಡು ಬಂದು ಆ ಬಳೆಗಳನ್ನ ನೇತಾಕೊಂಡು ಬರೋದು, ಅದು ಅಮರ ಆಗೋಗ್ಬಿಟ್ಟಿದೆ.